ಬಗ್ಗೆ ಕನಿಷ್ಠ ಸಹನೆಯನ್ನು ತೋರದೆ ಕ್ರಮ ಕೈಗೊಳ್ಳಬೇಕು ಎಂಬುದು ಎಲ್ಲರ ಬೇಡಿಕೆ. ಆದರೆ ಇಂತಹದೊಂದು ಬೇಡಿಕೆಯನ್ನು ಮುಂದಿಡುವುದಕ್ಕೆ ಬಿಜೆಪಿಗೆ ಯಾವ ನೈತಿಕತೆ ಇದೆ ಅನ್ನುವ ಪ್ರಶ್ನೆಯನ್ನು ಯಾರಾದರೂ ಕೇಳಿದರೆ ಅದನ್ನು ತಿರಸ್ಕರಿಸುವ ಹಾಗಿಲ್ಲ. ಮಹಾಭ್ರಷ್ಟರೆಂದು ಆರೋಪಿಸಲ್ಪಟ್ಟು ತನಿಖೆಗೂ ಒಳಗಾದ ಹಲವು ರಾಜಕಾರಣಿಗಳು ಈಗ ಬಿಜೆಪಿ ತೆಕ್ಕೆಯಲ್ಲಿ ಆರಾಮವಾಗಿರುವುದನ್ನು ನೋಡಿದರೆ ರಾಜ್ಯ ಬಿಜೆಪಿಯ ಹೋರಾಟ ತಮಾಷೆಯಾಗಿ ಕಾಣಿಸುತ್ತಿದೆ. ಇತ್ತೀಚೆಗೆ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯು ಒಂದು ವರದಿಯನ್ನು ಬಿಡುಗಡೆಗೊಳಿಸಿತ್ತು. 2014ರ ಬಳಿಕ ಇಡೀ ಸಿಬಿಐ ಮತ್ತು ಐಟಿ ತನಿಖೆ ಎದುರಿಸುತ್ತಿದ್ದ 25 ಪ್ರಮುಖ ನಾಯಕರು ಬಿಜೆಪಿಗೆ ಸೇರ್ಪಡೆಯಾಗಿರುವುದನ್ನು ಈ ತನಿಖಾ ವರದಿ ಬಹಿರಂಗಪಡಿಸಿತ್ತು. ಅದರಲ್ಲಿ 23 ನಾಯಕರಿಗೆ ಆ ಬಳಿಕ ತನಿಖೆಯಿಂದ ತಕ್ಷಣ ರಿಲೀಫ್ ಸಿಕ್ಕಿರುವುದನ್ನು ಕೂಡ ಅದು ಬಹಿರಂಗಕ್ಕೆ ತಂದಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿದ್ದ ಹಿಮಂತ್ ಬಿಸ್ವ ಶರ್ಮಾ ಬಿಜೆಪಿ ಸೇರಿಕೊಂಡರು. ಕಾಂಗ್ರೆಸ್ನಲ್ಲಿದ್ದಾಗ ಶಾರದಾ ಚಿಟ್ ಫಂಡ್ ಮತ್ತು ಲೂಯಿಸ್ಬರ್ಗ್ ಜಲಮಂಡಳಿ ಹಗರಣ ಅವರನ್ನು ಸುತ್ತಿಕೊಂಡಿತ್ತು. ಇವರ ವಿರುದ್ಧ ಬಿಜೆಪಿ ವೈಟ್ ಪೇಪರ್ ಬಿಡುಗಡೆ ಮಾಡಿತ್ತು. 2015ರಲ್ಲಿ ಇವರು ಬಿಜೆಪಿ ಸೇರಿಕೊಂಡರು. ಆ ಬಳಿಕ ತನಿಖೆ ಹಳ್ಳ ಹಿಡಿಯಿತು. ಈಗ ಅವರು ಅಸ್ಸಾಂನ ಮುಖ್ಯಮಂತ್ರಿ. ಇತ್ತೀಚೆಗೆ ನಿಧನರಾದ ಅಜಿತ್ ಪವಾರ್ ಅವರು ಎನ್ಸಿಪಿ ಪಕ್ಷದ ಪ್ರಮುಖ ನಾಯಕರಾಗಿದ್ದರು. ಅವರ ಮೇಲೆ ನೀರಾವರಿ ಹಗರಣದ ಮತ್ತು ಮಹಾರಾಷ್ಟ್ರ ರಾಜ್ಯ ಸಹಕಾರಿ ಬ್ಯಾಂಕ್ ಹಗರಣ ಸುತ್ತಿಕೊಂಡಿತ್ತು. ಸುಮಾರು 70,000 ಕೋಟಿ ರೂಪಾಯಿ ಹಗರಣ ಅದು. ಇವರ ಆಸ್ತಿಯನ್ನು ಜಪ್ತಿ ಮಾಡಿ ಇಡಿ ತನಿಖೆ ನಡೆಸುತ್ತಿತ್ತು. 2023ರಲ್ಲಿ ಇವರು ಎನ್ಡಿಎ ಮೈತ್ರಿಕೂಟಕ್ಕೆ ಸೇರಿಕೊಂಡರು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾದರು. ಆ ಬಳಿಕ ಪ್ರಮುಖ ಪ್ರಕರಣಗಳಲ್ಲಿ ಇವರಿಗೆ ರಿಲೀಫ್ ದೊರೆಯಿತು. ಅಶೋಕ್ ಚೌಹಾಣ್ ಪರಿಸ್ಥಿತಿಯೂ ಹೀಗೆ. ಇವರು ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿದ್ದರು, ಮುಖ್ಯಮಂತ್ರಿಯಾಗಿದ್ದರು. ಆದರ್ಶ ಹೌಸಿಂಗ್ ಸೊಸೈಟಿ ಹಗರಣ ಇವರ ಬೆನ್ಬಿತ್ತು. ಸಿಬಿಐ ತನಿಖೆ ನಡೆಸಿ ಆರೋಪ ಪಟ್ಟಿಯನ್ನು ಸಲ್ಲಿಸಿತು. ಇತ್ತೀಚೆಗೆ ಬಿಜೆಪಿ ಸೇರ್ಪಡೆಯಾಗಿ ರಾಜ್ಯಸಭಾ ಸದಸ್ಯರಾದರು. ಪಶ್ಚಿಮ ಬಂಗಾಳದ ಈಗಿನ ಬಿಜೆಪಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಈ ಹಿಂದೆ ತೃಣಮೂಲ ಕಾಂಗ್ರೆಸ್ನಲ್ಲಿದ್ದರು. ಶಾರದಾ ಚಿಟ್ ಫಂಡ್ ಹಗರಣದಲ್ಲಿ ಇವರ ಹೆಸರು ಪ್ರಮುಖವಾಗಿ ಕೇಳಿಬಂದಿತ್ತು. ಸಿಬಿಐ ಮತ್ತು ಇಡಿ ಇವರ ಬೆನ್ನು ಬಿತ್ತು. ಹೀಗೆ 2020ರಲ್ಲಿ ಇವರು ಬಿಜೆಪಿ ಸೇರಿದ್ರು. ಎನ್ಸಿಪಿಯ ನಾಯಕರಾಗಿದ್ದ ಪ್ರಫುಲ್ ಪಟೇಲ್ ಅವರ ವಿರುದ್ಧ ಏರ್ ಇಂಡಿಯಾ ಹಗರಣ ಕೇಳಿಬಂತು. 3,000 ಕೋಟಿ ರೂಪಾಯಿಯ ವಿಮಾನ ಖರೀದಿ ಹಗರಣ ಮತ್ತು ಮನಿ ಲಾಂಡರಿಂಗ್ ಆರೋಪ ಅವರ ವಿರುದ್ಧ ದಾಖಲಾಯಿತು. ಇದೇ ಸಮಯದಲ್ಲಿ ಅವರು ಎನ್ಡಿಎ ಮೈತ್ರಿಕೂಟ ಸೇರಿದರು. ಇತ್ತೀಚೆಗೆ ಸಿಬಿಐ ಈ ಪ್ರಕರಣದಲ್ಲಿ ಕ್ಲೋಸರ್ ರಿಪೋರ್ಟ್ ಸಲ್ಲಿಸಿದೆ. ಸುಜನ್ ಚೌಧರಿ ಮತ್ತು ಸಿಎಂ ರಮೇಶ್ ಇವರಿಬ್ಬರು ಆಂಧ್ರಪ್ರದೇಶದ ಟಿಡಿಪಿ ನಾಯಕರು. ಸುಮಾರು 5,700 ಕೋಟಿ ರೂಪಾಯಿಯ ಹಗರಣ ಇವರ ಮೇಲೆ ಇತ್ತು. ಬ್ಯಾಂಕಿನಿಂದ ಸಾಲ ಪಡೆದು ಪಾವತಿಸದಿರುವುದು ಮತ್ತು ತೆರಿಗೆ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿತ್ತು. ಐಟಿ ಮತ್ತು ಇಡಿ ದಾಳಿ ನಡೆಯಿತು. ಇದರ ಬೆನ್ನಲ್ಲೇ 2019ರಲ್ಲಿ ಬಿಜೆಪಿ ಸೇರ್ಕೊಂಡ್ರು. ಇಂಥ ಮಾಹಿತಿಗಳು ಇನ್ನೂ ಇವೆ. ಬಿಜೆಪಿ ವಾಷಿಂಗ್ ಮೆಷಿನ್ ಪಕ್ಷವಾಗಿದೆ ಎಂದು ಈಗ ಎಲ್ಲರೂ ಆರೋಪಿಸುತ್ತಿದ್ದಾರೆ. ಕಾಂಗ್ರೆಸ್ ಮತ್ತು ಇತರ ಪಕ್ಷದಲ್ಲಿದ್ದಾಗ ಆರೋಪಿಗಳಾಗಿ ಗುರುತಿಸಿಕೊಂಡವರು ಬಿಜೆಪಿ ಸೇರಿಕೊಂಡ ಕೂಡಲೇ ಪವಿತ್ರರಾಗುತ್ತಾರೆ. ಇವರ ವಿರುದ್ಧದ ಪ್ರಕರಣಗಳು ಮುಚ್ಚತೊಡಗುತ್ತದೆ. ವಿಪಕ್ಷದಲ್ಲಿದ್ದಾಗ ಜೈಲು ಗ್ಯಾರಂಟಿ, ಬಿಜೆಪಿ ಸೇರಿದರೆ ವಾಷಿಂಗ್ ಮಷಿನ್ ಗ್ಯಾರಂಟಿ ಎಂಬ ಹೇಳಿಕೆಗಳಿಗೆ ಸರಿಹೊಂದುವಂತೆ ಬೆಳವಣಿಗೆಗಳು ನಡೆಯುತ್ತಿವೆ. ಹೀಗಿರುವಾಗ ನಾಗೇಂದ್ರರವರ ರಾಜೀನಾಮೆ ಕೇಳುವುದಕ್ಕೆ ಬಿಜೆಪಿಗೆ ಯಾವ ನೈತಿಕತೆ ಇದೆ ಎಂಬ ಪ್ರಶ್ನೆಗೆ ಬಲ ಬಂದಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.